ಇನ್ನು ನೈಸ್ ರಸ್ತೆ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದ ನಂತರ ಈಗ ಮತ್ತೆ ನೈಸ್ ವಿಚಾರವಾಗಿ ಗುಡುಗಿದ್ದಾರೆ. ಅದರಲ್ಲೂ ಕೂಡ ಎಲ್ರಿಗೂ ಕರೆ ನೀಡಿರುವಂಥದ್ದು, ಇನ್ಮೇಲೆ ಯಾರೂ ನೈಸ್ ಟೋಲನ್ನು ಕಟ್ಟಬೇಡಿ, ಇವತ್ತಿನಿಂದಲೇ ಯಾರೂ ನೈಸ್ ಟೋಲನ್ನು ಕಟ್ಟಬೇಡಿ ಅನ್ನುವಂಥ ಒಂದು ಕರೆಯನ್ನು ಕೂಡ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಹಾಗಾದರೆ ಈ ನೈಸ್ ವಿಚಾರವಾಗಿ ಏನೆಲ್ಲ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ಈ ಬಗ್ಗೆ ಹೋರಾಟ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ಕಡೆ JDS ನಡೆಸ್ತಾ ಇರುವಂಥ ಒಂದು ಹೋರಾಟ, ಹಾಗೆ ಈ ನೈಸ್ ವಿಚಾರವಾಗಿಯೂ ಕೂಡ ಹೇಗೆ JDS ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪಿಸುತ್ತೆ, ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಟೋಲ್ ಅನ್ನ ಕಟ್ಟತಕ್ಕಂಥದ್ದನ್ನ ನಿಲ್ಲಿಸಿ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದೆ. NHA ಯಾರ ಅಂಡರ್ ಬರೋದು? ನೈಸ್ ರಸ್ತೆಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನೈಸ್ ರಸ್ತೆಯಲ್ಲಿ ಯಾರು ಕೂಡ ಟೋಲ್ ಕಟ್ಟಬೇಡಿ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕರೆ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಜನರಿಗೆ ಕೈ ಮುಗಿದು ಹೇಳ್ತೀನಿ, ನೈಸ್ ರಸ್ತೆ ಟೋಲ್ ಕಟ್ಟಬೇಡಿ, ಹಗಲು ದರೋಡೆ ನಡೀತಿದೆ ಅಂತ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲ್ ಅನ್ನ ಕಟ್ಟತಕ್ಕಂಥದ್ದನ್ನ ನಿಲ್ಲಿಸಿ. ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ ಎರಡು ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀನಿ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ, ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ಇದಿಷ್ಟೇ ಅಲ್ಲ, ನೈಸ್ ರಸ್ತೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರ್ಕಾರ 10 ದಿನದೊಳಗೆ ಹೈಕೋರ್ಟ್ ಆದೇಶ ಪಾಲಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬೋದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ, ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ಸಾವಿರಾರು ರೈತರು ಬೀದಿಗೆ ಬಂದಿದ್ದಾರೆ. ನೈಸ್ ಮಾಲೀಕರ ಜೊತೆ MB ಪಾಟೀಲ್ಗೆ ಏನ್ ಸಂಬಂಧ ಅಂತ ಕುಮಾರಸ್ವಾಮಿ ಆಕ್ರೋಶ ಭರಿತ ಮಾತುಗಳನ್ನಾಡಿದ್ದಾರೆ. ಬೇಕಾದಷ್ಟಿದೆ ಇಲ್ಲಿ. ಆ ಫೈಟಿಂಗ್ ಕೊಟ್ಟಿರ್ತಕ್ಕಂಥ ಓದಬೇಕು ಅಂದ್ರೆ ಇಲ್ಲಿ ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದ್ದೀರಿ. ಯಾವ KEDB ಅದು ಎಲ್ಲಪ್ಪ? MB ಪಾಟೀಲ್ರೆ ನೋಡಿದಿರೇನ್ರಿ ಜಡ್ಜ್ಮೆಂಟ್ನ? ಬಿಡದಿ ಬಗ್ಗೆ ಕೂತಿದ್ರಲ್ಲ CM ಜೊತೆ ಮಾತಾಡೋಕ್ಕೆ. KEDB ಅವರು ಏನೇನು ಮಾಡಿಕೊಟ್ಟಿದ್ದೀರಿ ನೀವು? ನೈಸ್ ಸಂಸ್ಥೆ ಭೂ ಅಕ್ರಮದ ಸಂಬಂಧ ಹೈಕೋರ್ಟ್ ತೀರ್ಪು ನೀಡಿದೆ. ಅಷ್ಟಕ್ಕೂ ನೈಸ್ ರಸ್ತೆ ಹಿನ್ನೆಲೆ ಏನಂದ್ರೆ, ನೈಸ್ ರಸ್ತೆ ಎಂದು ಕರೆಯಲಾಗುವ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಆಗಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಕಡಿಮೆಗೊಳಿಸುವ ಮಹತ್ವಾಕಾಂಕ್ಷಿ ಖಾಸಗಿ ಮೂಲಸೌಕರ್ಯ ಯೋಜನೆಯಾಗಿದೆ. ಆದರೆ 25 ವರ್ಷಕ್ಕೂ ಹೆಚ್ಚು ಕಾಲದ ವಿಳಂಬ, ಭೂ ಸ್ವಾಧೀನ, ಪರಿಹಾರ ಪಾವತಿಸದಿರೋದು, ಒಪ್ಪಂದ ಉಲ್ಲಂಘನೆ ಮತ್ತು ಟೋಲ್ ವಿವಾದಗಳು ಕರ್ನಾಟಕದ ಅತಿ ದೊಡ್ಡ ವಿವಾದಿತ ಯೋಜನೆಗಳಲ್ಲೊಂದಾಗಿದೆ. ಆದರೆ ಇತ್ತೀಚೆಗೆ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ನ್ಯಾಯಮೂರ್ತಿಗಳಾದ DK ಸಿಂಗ್ ಮತ್ತು TF ನದಾಫ್ ಅವರ ಪೀಠವು ಜುಲೈ 29ರಂದು ನೈಸ್, KEDB ಮತ್ತು ಇತರರು ಸಲ್ಲಿಸಿದ್ದ 92 ಮೇಲ್ಮನವಿಗಳನ್ನು ವಜಾಗೊಳಿಸಿತ್ತು. ಈ ಮೂಲಕ 2025ರಂದು ಏಕಸದಸ್ಯ ಪೀಠ ನೀಡಿದ್ದ ಭೂ ಸ್ವಾಧೀನ ರದ್ದತಿ ಆದೇಶ ಎತ್ತಿ ಹಿಡಿಯಿತು. ಹಲವು ರೈತರ ಜಮೀನುಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರವೂ ಸುಮಾರು 23 ವರ್ಷಗಳ ಕಾಲ KEDB ಪರಿಹಾರ ನಿಗದಿಪಡಿಸಿರಲಿಲ್ಲ. ಹೀಗಾಗಿ ಮಾಲೀಕರು ಜಮೀನನ್ನ ಉಪಯೋಗಿಸಲು ಆಗದೆ ಸಮರ್ಪಕ ಪರಿಹಾರವೂ ಪಡೆಯದೇ ಉಳಿದರು. ಇದು ಸಂವಿಧಾನದ ವಿಧಿ 300A ಅಡಿಯಲ್ಲಿ ಆಸ್ತಿ ಹಕ್ಕಿನ ಉಲ್ಲಂಘನೆ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ. ನೈಸ್ ಟೋಲ್ ಕಟ್ಟದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕರೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. BMRCL ನಮ್ಮ ಮೆಟ್ರೋನಲ್ಲಿ
₹1 ಜಾಸ್ತಿ ಮಾಡಿದ್ರೆ ಇಡೀ BJPದವರು ಬಂದು ಪ್ರತಿಭಟನೆ ಮಾಡ್ತಾರಲ್ವಾ? ಹೆಂಗೆ ಜಾಸ್ತಿ ಆಯಿತು, ಏನಾಯಿತು ಅಂತ. ಈ ಟೋಲ್ಗಳಲ್ಲಿ ದರ ಜಾಸ್ತಿ ಮಾಡಿದ್ದಾರೆ, ಯಾರು ಕಾರಣ ಅದಕ್ಕೆ? ಎಲ್ಲಿದ್ದಾರೆ ಖಾಲಿ ಟ್ರಂಕ್ಗಳು? ಇವಾಗ ಟೋಲ್ ಇರೋದು ಯಾರ್ದು? NHA ಯಾರ ಅಂಡರ್ ಬರೋದು? ಇವತ್ತಿನಿಂದಲೇ ನೈಸ್ ಟೋಲ್ ಕಟ್ಟಬೇಡಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕರೆ ಕೊಟ್ಟಿರೋದು ರಾಜಕೀಯ ಗುದ್ದಾಟಕ್ಕೆ ಕಾರಣ ಆಗಿದೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುನಿಲ್ ಜೊತೆ ಈರಣ್ಣ, TV9 ಬೆಂಗಳೂರು.